ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ನಮ್ಮ ಈ ವಿಶೇಷ ಜ್ಯೋತಿಷ್ಯ ಚರ್ಚೆಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಮಿಥುನ ರಾಶಿಯವರೇ, ನಿಮ್ಮ ಕುಟುಂಬದಲ್ಲಿ ಬಹಳ ವರ್ಷಗಳಿಂದ ಜಮೀನು, ಮನೆ, ಆಸ್ತಿ ಅಥವಾ ಪೂರ್ವಜರ ಹಕ್ಕಿಗೆ ಸಂಬಂಧಿಸಿದ ಯಾವುದಾದ್ರೂ ವಿಷಯ ಗೊಂದಲದಲ್ಲಿದ್ದರೆ ಆಗಸ್ಟ್ 25ರ ಈ ಸಮಯ ನಿಮಗೆ ಒಂದು ಹೊಸ ಸುಳಿವನ್ನು ನೀಡಬಹುದು. ವಿಶೇಷವಾಗಿ 5 ಎಕರೆ ಭೂಮಿಗೆ ಸಂಬಂಧಿಸಿದ ಒಂದು ಹಳೆಯ ರಹಸ್ಯ ಮತ್ತೆ ನಿಮ್ಮ ಮುಂದೆ ಬರುವ ಸಾಧ್ಯತೆ ಇದೆ. ನೀವು ಇಷ್ಟು ವರ್ಷ ಕೇವಲ ಕೇಳಿಕೊಂಡು ಬಂದಿದ್ದ ಒಂದು ಜಮೀನಿನ ಬಗ್ಗೆ ನಿಜವಾದ ಮಾಹಿತಿ ಯಾರಾದರೂ ಹೇಳ್ಬಹುದು. ಈ ಜಾಗ ಎಲ್ಲಿದೆ, ಯಾರ ಹೆಸರಲ್ಲಿದೆ, ಅದಕ್ಕೆ ಯಾರು ಹಕ್ಕುದಾರರು, ಅಥವಾ ಈ ವಿಚಾರ ಇಷ್ಟು ದಿನ ಯಾಕೆ ಮೌನವಾಗಿತ್ತು ಎಂಬ ಪ್ರಶ್ನೆಗಳಿಗೆ ನಿಧಾನವಾಗಿ ಉತ್ತರ ಸಿಗಬಹುದು. ಮಿಥುನ ರಾಶಿಯವರೇ, ಈ ವಿಷಯದ ಹಿಂದೆ ಕೇವಲ ಹಣದ ವಿಚಾರ ಇರದೆ ಕುಟುಂಬದ ಹಳೆಯ ಘಟನೆ, ಹಿರಿಯರ ನಿರ್ಧಾರ, ಮರೆತು ಹೋದ ದಾಖಲೆ ಅಥವಾ ಯಾರೋ ಒಬ್ಬರು ನಿಮ್ಮಿಂದ ಮುಚ್ಚಿಟ್ಟಿದ್ದ ಮಾಹಿತಿ ಇರಬಹುದು. ಮನೆಯ ಹಳೆಯ ಫೈಲ್, ಪೆಟ್ಟಿಗೆ, ಬೀರು ಅಥವಾ ಕಾಗದಗಳನ್ನು ನೋಡುತ್ತಿರಬೇಕಾದಾಗ ಒಂದು ಮುಖ್ಯ ದಾಖಲೆ ಕಣ್ಣಿಗೆ ಬೀಳಬಹುದು. ಕೆಲವೊಮ್ಮೆ ಒಂದು ಸಣ್ಣ ಕಾಗದವೇ ವರ್ಷಗಳಿಂದ ಬಗೆಹರಿಯದ ಪ್ರಶ್ನೆಗೆ ಹೊಸ ದಾರಿ ತೋರಿಸುತ್ತೆ. ನಿಮ್ಮ ಕುಟುಂಬದಲ್ಲಿ ಆಸ್ತಿ ಹಂಚಿಕೆ ಆಗಿದ್ರೂ ಯಾವುದೋ ಒಂದು ಜಮೀನಿನ ವಿಷಯ ಸ್ಪಷ್ಟವಾಗದೆ ಉಳಿದಿದ್ರೆ ಆ ವಿಚಾರ ಮತ್ತೆ ಚರ್ಚೆಗೆ ಬರುವ ಸಾಧ್ಯತೆ ಇದೆ. ಕುಟುಂಬದ ಹಿರಿಯರು ಹಿಂದೆ ಹೇಳಿದ್ದ ಮಾತು ಈಗ ಮತ್ತೆ ನೆನಪಾಗಬಹುದು. ನೀವು ಎಂದಿಗೂ ನಿರೀಕ್ಷಿಸದ ಸಂಬಂಧಿಕರೊಬ್ಬರು ಈ ವಿಚಾರದಲ್ಲಿ ಹೊಸ ಮಾಹಿತಿ ನೀಡಬಹುದು. ಎಷ್ಟು ದಿನ ಮೌನವಾಗಿದ್ದ ವ್ಯಕ್ತಿಯೊಬ್ಬರು ಈಗ ಮಾತನಾಡೋದಕ್ಕೆ ಮುಂದಾಗಬಹುದು. ಆದರೆ ಫ್ರೆಂಡ್ಸ್, ಈ ಸೂಚನೆಗಳನ್ನು ಖಂಡಿತ ಕೂಡ ಭವಿಷ್ಯವಾಣಿ ಅಂತ ತಿಳಿದುಕೊಳ್ಳೋದಕ್ಕೆ ಹೋಗಬೇಡಿ. ಜ್ಯೋತಿಷ್ಯ ಸಾಧ್ಯತೆಗಳನ್ನು ಮಾತ್ರ ತೋರಿಸುತ್ತೆ. ನಿಜವಾದ ಮಾಲೀಕತ್ವ ಮತ್ತು ಕಾನೂನುಬದ್ಧ ಹಕ್ಕನ್ನು ಅಧಿಕೃತ ಮಾಹಿತಿಗಳೇ ನಿರ್ಧರಿಸುತ್ತೆ. ಆದ್ದರಿಂದ ಯಾರಾದರೂ ಹೇಳಿದ ಮಾತಿನ ಆಧಾರದ ಮೇಲೆ ಹಣ ಕೊಡೋದು ಅಥವಾ ಜಮೀನಿನ ಬಗ್ಗೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳೋದು ಸರಿಯಲ್ಲ. ಮೊದಲು ದಾಖಲೆಗಳನ್ನು ಪರಿಶೀಲನೆ ಮಾಡಿ. ಸರ್ಕಾರಿ ದಾಖಲೆಗಳಲ್ಲಿ ಹೆಸರು ಯಾರ್ದು, ಭೂಮಿಯ ಗಡಿ ಸರಿಯಾಗಿದೆಯಾ, ಹಳೆಯ ನೋಂದಣಿ ದಾಖಲೆ ಏನು ಹೇಳುತ್ತೆ ಮತ್ತು ಕುಟುಂಬದ ಹಕ್ಕು ಯಾರಿಗೆ ಸೇರಿದೆ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಿ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ಹಳೆಯ ವಿಷಯ ಮತ್ತೆ ಚರ್ಚೆಗೆ ಬರುವ ಸಮಯ ಇದಾಗಿರಬಹುದು. ಒಂದು ಫೋನ್ ಕಾಲ್, ಒಂದು ಸಂದೇಶ ಅಥವಾ ಕುಟುಂಬದ ಸಣ್ಣ ಮಾತುಕತೆ ಈ ವಿಷಯವನ್ನು ಮತ್ತೆ ಜೀವಂತಗೊಳಿಸಬಹುದು. ಯಾರೋ ದೂರದ ಸಂಬಂಧಿಕರು ನಿಮ್ಮನ್ನು ಸಂಪರ್ಕಿಸಿ ವರ್ಷಗಳ ಹಿಂದೆ ನಡೆದ ಘಟನೆ ಬಗ್ಗೆ ಮಾತನಾಡಬಹುದು. ಆ ಮಾತಿನಿಂದಲೇ ನೀವು ಹುಡುಕುತ್ತಿದ್ದ ಒಂದು ಸುಳಿವು ಇರಬಹುದು. ಹಣಕಾಸಿನ ದೃಷ್ಟಿಯಿಂದ ನೋಡಿದರೆ ಈ ಆಸ್ತಿ ನಿಮ್ಮ ಕುಟುಂಬದ ಹಕ್ಕಿಗೆ ಸಂಬಂಧಿಸಿದ್ದರೆ ಮುಂದಿನ ದಿನಗಳಲ್ಲಿ ಅದು ನಿಮ್ಮ ಆರ್ಥಿಕ ಯೋಜನೆಗಳಲ್ಲಿ ಪಾತ್ರವನ್ನು ವಹಿಸಬಹುದು. ಫ್ರೆಂಡ್ಸ್, ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾವು ವಿಡಿಯೋವನ್ನು ಮಾಡೋದಕ್ಕೆ ತುಂಬಾ ಮಾಹಿತಿಯನ್ನು ಕಲೆ ಹಾಕಿರ್ತೀವಿ. ಕೆಲವರಿಗೆ ಸಾಲದ ಒತ್ತಡ ಕಡಿಮೆ ಮಾಡೋದಕ್ಕೆ ಸಹಾಯ ಆಗ್ಬೋದು. ಕೆಲವರಿಗೆ ಮನೆ ನಿರ್ಮಿಸುವ ಯೋಜನೆಗೆ ಬೆಂಬಲ ಸಿಗಬಹುದು. ಇನ್ನು ಕೆಲವರಿಗೆ ಭವಿಷ್ಯದಲ್ಲಿ ಹೂಡಿಕೆ ಮಾಡುವ ಅವಕಾಶ ಸಿಗಬಹುದು. ಆದರೆ ಭೂಮಿಯ ವಿಷಯ ಇನ್ನೂ ಸ್ಪಷ್ಟವಾಗದಿದ್ದರೆ ಹಣದ ನಿರೀಕ್ಷೆಯಲ್ಲಿ ದೊಡ್ಡ ಯೋಜನೆ ಮಾಡಬೇಡಿ. ಮೊದಲು ನಿಜವಾದ ಸ್ಥಿತಿಯನ್ನು ತಿಳಿದುಕೊಳ್ಳಿ. ಮಿಥುನ ರಾಶಿಯವರೇ, ನಿಮ್ಮ ಮನಸ್ಸು ವೇಗವಾಗಿ ಯೋಚಿಸುವ ಸ್ವಭಾವ ಹೊಂದಿರೋದ್ರಿಂದ ಒಂದು ಸುದ್ದಿ ಬಂದ ತಕ್ಷಣ ಅನೇಕ ರೀತಿಯಲ್ಲಿ ಯೋಚಿಸುವ ಸಾಧ್ಯತೆ ಇದೆ. ಆದರೆ ಈ ಸಮಯದಲ್ಲಿ ನಿಮ್ಮ ದೊಡ್ಡ ಶಕ್ತಿ ತಾಳ್ಮೆ. ಎಲ್ಲವನ್ನು ಕೂಡ ಪರಿಶೀಲಿಸಿದ ನಂತರನೇ ನಿರ್ಧಾರ ತೆಗೆದುಕೊಳ್ಳಿ. ಹಳೆಯ ಮನೆ, ಜಾಗ ಅಥವಾ ಕುಟುಂಬದ ಹಿರಿಯರ ಬಗ್ಗೆ ಬಾಲ್ಯದ ನೆನಪುಗಳು ಮತ್ತೆ ಮೂಡಬಹುದು. ಯಾರೋ ಹಿರಿಯರು ಹೇಳಿದ್ದ ಮಾತು ನಿಮ್ಮ ಕಿವಿಯಲ್ಲಿ ಮತ್ತೆ ಕೇಳಿಸಬಹುದು. ಆ ನೆನಪಲ್ಲಿ ಒಂದು ಸಣ್ಣ ಸುಳಿವು ಇರಬಹುದು. ದೇವರನ್ನು ನೆನೆದು ನನ್ನ ಜೀವನದಲ್ಲಿ ಸತ್ಯ ಹೊರಬರಲಿ, ನನ್ನ ಕುಟುಂಬಕ್ಕೆ ಒಳ್ಳೆಯ ದಾರಿ ಸಿಗಲಿ ಅಂತ ಪ್ರಾರ್ಥನೆ ಮಾಡಿ. ಮುಂದಿನ ದಿನಗಳಲ್ಲಿ ನಿಮಗೆ ಸಿಗುವ ಒಂದು ಸಣ್ಣ ಮಾಹಿತಿ ಇಷ್ಟು ವರ್ಷಗಳಿಂದ ಉತ್ತರ ಸಿಗದ ಪ್ರಶ್ನೆಯ ದೊಡ್ಡ ಬಾಗಿಲನ್ನು ತೆರೆಯಬಹುದು. ಮಿಥುನ ರಾಶಿಯವರೇ, ಈಗ ಈ ಭೂಮಿಯ ವಿಚಾರದಲ್ಲಿ ಇನ್ನೊಂದು ಪ್ರಮುಖ ಸೂಚನೆಯನ್ನು ಗಮನಿಸಿ. ನಿಮ್ಮ ಕುಟುಂಬದಲ್ಲಿ ಈ ಜಮೀನಿನ ಸಂಪೂರ್ಣ ಕಥೆ ನಿಮಗಿಂತ ಹೆಚ್ಚು ತಿಳಿದಿರುವ ವ್ಯಕ್ತಿಯೊಬ್ಬರು ಇರಬಹುದು. ಅವರು ಬಹಳ ದಿನಗಳಿಂದ ಮೌನವಾಗಿರ್ಬೋದು. ಆದರೆ ಸರಿಯಾದ ಸಮಯದಲ್ಲಿ ಅವರಿಂದ ಒಂದು ಮುಖ್ಯ ಮಾಹಿತಿ ಹೊರಬರಬಹುದು. ಕುಟುಂಬದ ಹಿರಿಯರೊಬ್ಬರು ಹಳೆಯ ದಾಖಲೆ ಅಥವಾ ಜಮೀನಿನ ಸ್ಥಳದ ಬಗ್ಗೆ ನಿಮಗೆ ಹೇಳಬಹುದು. ಹಿಂದೆ ಯಾರೋ ನಿಮಗೆ ಹೇಳಿದ್ದ ಮಾತು ಈಗ ಸತ್ಯವಾಗಿರಬಹುದೇ ಎಂಬ ಭಾವನೆ, ಎಂಬ ಅನುಮಾನ ನಿಮ್ಮಲ್ಲಿ ಮೂಡಬಹುದು. ಈ ಸಮಯದಲ್ಲಿ ಊಹೆಯಿಂದ ಪರಿಶೀಲನೆಗೆ ಹೆಚ್ಚು ಮಹತ್ವ ನೀಡಿ. ಸಹೋದರರು, ಸಹೋದರಿಯರು ಅಥವಾ ಇತರ ಸಂಬಂಧಿಕರ ನಡುವೆ ಆಸ್ತಿಯ ವಿಚಾರ ಚರ್ಚೆಯಾಗಬಹುದು. ಹಳೆಯ ಭಿನ್ನಾಭಿಪ್ರಾಯಗಳು ಮತ್ತೆ ಎದುರಾಗಬಹುದು. ಆದರೆ ಮಿಥುನ ರಾಶಿಯವರೇ, ಮಾತಿನ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವ ಅವಕಾಶ ಕೂಡ ಇರುತ್ತೆ. ಕೋಪದಿಂದ ಮಾತನಾಡುವ ಬದಲು
ಶಾಂತವಾಗಿ ಕುಳಿತುಕೊಂಡು ಮಾತನಾಡುವ ಅವಕಾಶ ಕೂಡ ಇರುತ್ತೆ. ನೀವು ಈ ವಿಷಯವನ್ನು ನೆಮ್ಮದಿಯಾಗಿ ಶಾಂತವಾಗಿ ಕುಳಿತುಕೊಂಡು ಬಗೆಹರಿಸಬಹುದು. ಎಲ್ಲರ ಮಾತನ್ನು ಕೂಡ ಕೇಳಿ ಯಾರ ಹಕ್ಕು ಎಷ್ಟು ಎಂಬುದನ್ನು ದಾಖಲೆಗಳ ಆಧಾರದ ಮೇಲೆ ತಿಳಿದುಕೊಡಿ. ಉದ್ಯೋಗದಲ್ಲಿರುವವರಿಗೆ ಈ ವಿಷಯ ನೇರವಾಗಿ ಹಣ ಸಿಗೋದಕ್ಕಿಂತ ಮನಸ್ಸಿಗೆ ಒಂದು ಭರವಸೆ ನೀಡಬಹುದು. ನೀವು ಬಹಳ ದಿನಗಳಿಂದ ಆರ್ಥಿಕ ಒತ್ತಡದಲ್ಲಿದ್ದರೆ ಕುಟುಂಬದ ಆಸ್ತಿಯ ಬಗ್ಗೆ ಸಿಗುವ ಸ್ಪಷ್ಟತೆ ಮುಂದಿನ ಯೋಜನೆ ಮಾಡೋದಕ್ಕೆ ಸಹಾಯ ಮಾಡಬಹುದು. ವ್ಯವಹಾರ ಮಾಡೋರಿಗೆ ಭೂಮಿ, ಅಂಗಡಿ, ಕಚೇರಿ ಅಥವಾ ಹೊಸ ಸ್ಥಳಕ್ಕೆ ಸಂಬಂಧಿಸಿದ ಯೋಜನೆಗಳು ಮೂಡಬಹುದು. ಆದರೆ ಯಾವುದೇ ಹೂಡಿಕೆಗೆ ಮುನ್ನ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ. ಯಾರಾದರೂ ಈ ಅವಕಾಶ ಈಗಲೇ ತೆಗೆದುಕೊಳ್ಬೇಕು ಅಂತ ಒತ್ತಾಯಿಸಿದ್ರು ಕೂಡ ಆತರ ಪಡೋದಕ್ಕೆ ಹೋಗಬೇಡಿ. ಆಸ್ತಿ ವ್ಯವಹಾರದಲ್ಲಿ ಒಂದು ತಪ್ಪು ನಿರ್ಧಾರ ಮುಂದೆ ದೊಡ್ಡ ಸಮಸ್ಯೆ ಆಗ್ಬೋದು. ಈ ಸಮಯದಲ್ಲಿ ರಾತ್ರಿ ವೇಳೆ ಹಳೆಯ ಮನೆ, ಖಾಲಿ ಜಮೀನು, ದಾರಿ ಅಥವಾ ಹಿರಿಯ ವ್ಯಕ್ತಿಯ ಬಗ್ಗೆ ಕನಸು ಕಾಣಬಹುದು. ಆದರೆ ಕನಸುಗಳನ್ನು ಖಚಿತ ಭವಿಷ್ಯದ ಸೂಚನೆ ಅಂತ ಭಾವಿಸಬೇಡಿ. ನಿಮ್ಮ ಮನಸ್ಸಲ್ಲಿ ನಿರಂತರವಾಗಿ ನಡೆಯುವ ಆಲೋಚನೆಗಳು ಕನಸಲ್ಲೇ ಕಾಣಿಸಿಕೊಳ್ಬಹುದು. ಆದರೂ ಕೂಡ ಒಂದೇ ವಿಷಯ ಪದೇ ಪದೇ ನಿಮ್ಮ ಗಮನ ಸೆಳೀತಾ ಇದ್ದರೆ ನಿಮ್ಮ ಜೀವನದಲ್ಲಿ ಆ ವಿಷಯಕ್ಕೆ ನಿಜವಾಗಿಯೂ ಕೂಡ ಯಾವುದೇ ಸಂಬಂಧ ಇದೆಯಾ ಅಂತ ಪರಿಶೀಲನೆ ಮಾಡಿ. ಮಿಥುನ ರಾಶಿಯವರೇ, ಈ ಸಮಯದಲ್ಲಿ ನಿಮಗೆ ಒಂದು ಮುಖ್ಯ ಪಾಠ ಇದೆ. ಸತ್ಯವನ್ನು ಹುಡುಕಬೇಕಾದಾಗ ಆತುರಕ್ಕಿಂತ ಮಾಹಿತಿ ಮುಖ್ಯ. ಒಂದು ದಾಖಲೆ ಸಿಕ್ಕರೆ ಅದರ ಪ್ರತಿಯನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ಹಳೆಯ ದಾಖಲೆಗಳ ವಿವರಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿ. ಭೂಮಿಯ ಗಡಿ, ಮಾಲೀಕತ್ವ, ನೋಂದಣಿ ಮತ್ತು ಸರ್ಕಾರಿ ದಾಖಲೆಗಳಲ್ಲಿ ಯಾವುದೇ ವ್ಯತ್ಯಾಸವಾಗಿದೆಯೇ ಅಂತ ಗಮನಿಸಿ. ಅಗತ್ಯವಿದ್ದರೆ ತಜ್ಞರ ಅಥವಾ ಕಾನೂನು ಸಲಹೆ ಪಡೆಯಿರಿ. ಕುಟುಂಬದ ಆಸ್ತಿಯ ವಿಚಾರದಲ್ಲಿ ಯಾರನ್ನು ಕೂಡ ಕುರುಡಾಗಿ ನಂಬೇಡಿ. ಆದರೆ ಯಾರ ಮೇಲೂ ಕೂಡ ಅನಗತ್ಯ ಅನುಮಾನ ಕೂಡ ಇಡಬೇಡಿ. ನಿಜವಾದ ಮಾಹಿತಿ ಬಂದ ನಂತರನೇ ತೀರ್ಮಾನಕ್ಕೆ ಬನ್ನಿ. ಈ ಭೂಮಿ ನಿಮ್ಮ ಕುಟುಂಬದ ಹಕ್ಕಿಗೆ ಸಂಬಂಧಿಸಿದರೆ ಮುಂದೆ ಅದು ನಿಮ್ಮ ಜೀವನದಲ್ಲಿ ಸ್ಥಿರತೆಯನ್ನು ತರಬಹುದು. ನಿಮಗೆಲ್ಲ ಕೂಡ ವಿಡಿಯೋ ಇಷ್ಟ ಆಯಿತು ಅಂತ ಅನಿಸಿದೆ, ದಯವಿಟ್ಟು ಲೈಕ್ ಮಾಡಿ. ನನ್ನ ಜೀವನದಲ್ಲಿ ನಾನು ಗೆಲ್ಲುತ್ತೇನೆ ಅಂತ ಭರವಸೆಯನ್ನು ಇಟ್ಟುಕೊಳ್ಳಿ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹಾರೈಸ್ತಾ, ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.